ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 12. ಇವತ್ತು 12 ದಿನ ಆಯಿತು ವೈಫ್ ಜಿಮ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ. ಅಮ್ಮ ಹೇಗಿದೆಯಾ ನೋಡಿ, ಇವತ್ತು ಬಾಡಿ ಪೇನ್ ಇದೆ ಅಂತ ಹೇಳ್ತಾನೆ ಇರ್ತಾಳೆ. ಇವಳಿಗೆ ಬೆಳಗ್ಗೆ ಕರ್ಕೊಂಬರೋದೇ ಒಂದು ಅರಸಾಹಸ. ಹೇಳಕ್ಕೆ ಮಾಡಿ ಬೆಳಗ್ಗೆ ನೋಡಿ ಎದ್ದೇಳೋದೇ ಒಂದು ಚಾಲೆಂಜ್. ಎದ್ದೇಳೋ ಅಂತ ಇರ್ತೀನಿ ನೋಡಿ, ಬೆಡ್ಡಿಂದ ತಳ್ಕೊಂಬರ್ಬೇಕು ನೋಡಿ. ಹಾಂ ಎದ್ದೇಳ್ತಿದ್ದಾನೆ. ಹಾಂ ನಾನು ಯಾವಾಗಲೂ 6 ಗಂಟೆಗೆ ಎದ್ದೇಳ್ತಿದ್ದೆ. ಇವಾಗ ಕಷ್ಟ ಆಗುತ್ತೆ. ಎಷ್ಟಾಗುತ್ತೆ ಬರಬೇಕು, ನೀನು ಬಿಡಬಾರ್ದು. ವಾರ್ಮ್ ಅಪ್ ಮಾಡಿ ಬೇಗ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಲೆಗ್ ಸ್ಟ್ರೆಚ್ ಮಾಡ್ಕೊ. ಮಾಡು ಲೆಗ್ ಸ್ಟ್ರೆಚ್ ಬೇಗ, ಕ್ವಿಕ್ ಫಾಸ್ಟ್. ಅದು ನೋಡಿ ಮತ್ತೆ ಟೈಮ್ ವೇಸ್ಟ್ ಮಾಡ್ತೀಯ. ಕಾಲ ಹತ್ರ ಇಟ್ಕೊ. ಹಿಪ್ ಡೌನ್ ಮಾಡು. ಹಾಂ, ಕೋರ್ ಇನ್ಸೈಡು, ಕೋರ್ ಅಪ್ಡಮಲ್ ಹಂಗೆ ಹೊಟ್ಟೆ ಒಳಗೆ ಇಳ್ಕೊ. ಹಾಂ, ಕೋರ್ ಮೇಲೆ ಕಾನ್ಸಂಟ್ರೇಟ್, ಬ್ರೀದ್ ನಾರ್ಮಲ್. ಗುಡ್, ಕೀಪ್ ಗೋಯಿಂಗ್. ಆಗುತ್ತೆ, ಮಾಡು ಹಂಗೆ ಮಾಡಮ್ಮ. ಸೂಪರ್ ಖುಷಿ ಆಗುತ್ತಾ ಇದೆ. ಮಾಡು. ಗುಡ್ ಆಗುತ್ತೆ. ಅಲ್ಲ ಎಷ್ಟಾಗುತ್ತೆ ಟ್ರೈ ನೋಡೋಣ. ಕೋರ್ ಎಷ್ಟು ಗುಡ್ ಅಮ್ಮ. ಆಗುತ್ತಮ್ಮ, ಬಿಡ್ಬೇಡ. ಕೀಪ್ ಗೋಯಿಂಗ್ ಅಮ್ಮ. ಕೋ ಟೈಟ್. ಹಾಯ್ ಅಮ್ಮ. ಗೊತ್ತಾ ಎಷ್ಟು ಮಾಡಿದೆ ಹೇಳು? ನೆಕ್ಸ್ಟ್ ಟೈಮ್ ಮಾಡೋದಲ್ಲ, ಇವಾಗ ಮಾಡಬೇಕು. ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ವಾ? ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಫೋಕಸ್ ಮಾಡ್ತೀಯ. ನಿನ್ನ ಮೈಂಡ್ನ ಫುಲ್ ನೀನು ಆಯ್ತು ಫೇಲ್ಯೂರ್ ಆಯ್ತು, ಆಗಲ್ಲ ನನ್ನ ಕೈಲಿ, ಆಗಲ್ಲ ಅಂದರೆ ಆಗಲ್ಲ ಅದು. ನಾನು ಮಾಡ್ತೀನಿ. ಲಾಸ್ಟ್ ಟೈಮ್ಗಿಂತ ನಾನು ಸ್ವಲ್ಪ ಜಾಸ್ತಿ. ಲಾಸ್ಟ್ ಟೈಮ್ 30-40 ಸೆಕೆಂಡ್ ಮಾಡಿದ್ಯಾ? ಆಯಿತು, ಬೇಗ ನೆಕ್ಸ್ಟ್ ಟೇಕ್ ಪುಷಪ್ ಪೊಸಿಷನ್ ತಗೋ. ಪುಷಪ್ ಪೊಸಿಷನ್ನೇ ತಗೋ. ಹಿಂದೆ ತಗೋ, ಕಾಲು ಹಿಂದೆ ತಗೋ. ಬೇಗ, ಕ್ವಿಕ್ ಫಾಸ್ಟ್. ಒಂದು ರೈಟ್ ಒನ್ ಲೆಗ್, ಲೆಫ್ಟ್ ಒನ್. ಇನ್ಸೈಡ್ ಮೌಂಟೇನ್ ಕ್ಲೈಮ್ ಮಾಡು. ಒಳಗಡೆ ತಗೋ. ರೈಟ್ ಒನ್ ಒಳಗೆ ತಗೋ. ಕಾಲು ಮ್ಯಾಕ್ಸಿಮಮ್ ಒಳಗೆ ತಗೋ. 1 2 ಒಳಗೆ ತಗೋ. ಇನ್ನು 3 4 ಒಳಗೆ ತಗೋ. 5 6 ತಗೋ ಒಳಗಡೆ. 7 8 9 10 ಲಾಸ್ಟ್ 5 ಆಗುತ್ತೆ. 4 ಹಿಪ್ ಡೌನ್ ಮಾಡು. 3 2 ಹಿಪ್ ಡೌನ್ ಮಾಡು. ಅಲ್ಲೇ ಹಿಡ್ಕೊ. ಟೇಕ್ ಪುಷಪ್ ಪೊಸಿಷನ್. ಬೇಗ ಆಗುತ್ತಮ್ಮ. ಬೇಗ ಪುಷಪ್ ಪೊಸಿಷನ್ ತಗೋ. ಹಿಡ್ಕೊ. ಕೋ ಟೈಟ್ ಮಾಡು. 1 ಬ್ರೀತ್ ನಾರ್ಮಲ್ ಮಾಡು. 1 ಗುಡ್. 2 3 4 5 6 7 ಸ್ವಲ್ಪ ಸೊಂಟ ಮೇಲೆ. 8 9 10 5 4 3 2 1 ಗುಡ್. ಇವರು ಕೋರ್ ಸ್ಟ್ರೆಂತ್ ಇರಬೇಕು ನೋಡಿ. ತುಂಬ ಜನಕ್ಕೆ ಕೋರ್ ಸ್ಟ್ರೆಂತ್ ಇರೋಲ್ಲ. ಸಣ್ಣಕ್ಕಿರ್ತಾರೆ, ಕೋರ್ ಇರೋಲ್ಲ. ಸ್ಟ್ರೆಂತ್ ನೋಡೋಕ್ಕೆ ಅಲ್ಲಿ ದಪ್ಪ ಇರ್ತಾರೆ, ಕೆಲವರು ಕೋರ್ ಸ್ಟ್ರೆಂತ್ ಇರುತ್ತೆ. ಕೋರ್ ಸ್ಟ್ರೆಂತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನೋಡಿ. ಕೋರ್ ಸ್ಟ್ರೆಂತ್ ಏನು ಬಿಲ್ಡ್ ಆಗುತ್ತೆ? ಕೋರ್ ಅಬ್ಡಮಲ್, ಪೆಲ್ವಿಕ್ಕು, ಲೋವರ್ ಬ್ಯಾಕು ಎಲ್ಲ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಆಮೇಲೆ ಪೋಸ್ಟರ್ಸು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಗೂನ್ ನಡೆಯೋರು ಎಲ್ಲ ಸ್ವಲ್ಪ ಸ್ಟ್ರೈಟಾಗಿ ನಡೀತೀರ, ಸ್ಟಿಫ್ ಆಗಿರುತ್ತೆ. ಅನಾಟಾಮಿಕ್ ಫುಲ್ ಪ್ರಾಪರಾಗಿ ಫಾರ್ಮ್ ಕರೆಕ್ಟಾಗಿದೆ. ಅಮ್ಮ ಯಾಕೆ ನೀಟಾಗಿ ಮಾಡಬೇಕು. 2 ಕಾಲು. ನೆಕ್ಸ್ಟ್ ಆಗುತ್ತೆ. ಬೇಗ ಅಪ್ ಹಿಡ್ಕೋ. ಬೇಗ ಅಮ್ಮ. 1 ಲೆಗ್ ಸ್ಟ್ರೆಚ್ ಮಾಡು. ಹಾಂ, ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಗುಡ್. 1 2 ಸ್ಟ್ರೆಚ್ ಮಾಡಿ. ಇನ್ನೂ ಸ್ಟ್ರೈಟ್ ಆಗಿಲ್ಲ ನೋಡು. ಇನ್ನು ಸ್ವಲ್ಪ. 3 ಸ್ವಲ್ಪ ಡೌನ್ ಮಾಡು, ಸ್ಟ್ರೈಟ್ ಮಾಡು. 4 ಗುಡ್. 5 6 7 8 9 10 5 4 ಸ್ಟ್ರೆಚ್. 4 3 2 1 ಆ ಕಡೆ ಕಾಲು. ಆಗುತ್ತೆ. ಬೇಗ ಮಾಡು. ಬೇಗ ಅಪ್. ಲೆಗ್ ಸ್ಟ್ರೆಚ್ ಮಾಡು. ಗುಡ್. 1 ಲೆಫ್ಟ್ ಲೆಗ್, ರೈಟ್ ಲೆಗ್ ಮೇಲೆ. ಹಾಂ ಗುಡ್. 1 2 3 4 5 6 7 8 9 10 ಲಾಸ್ಟ್ 5 ಕೀಪ್ ಗೋಯಿಂಗ್. ಈ ಕಡೆ 15 ಮಾಡಿದೆ ತಾನೆ. ಲಾಸ್ಟ್ 4 ರೈಟ್ ಲೆಗ್ ಮೇಲೆ. 4 ಲಾಸ್ಟ್ 3 ಲಾಸ್ಟ್ 2 ಲಾಸ್ಟ್ 1 ಗುಡ್. ರಿಲ್ಯಾಕ್ಸ್. ಆಯಿತು. ಹಾಂ ಮಾಡು. ಕಾಲು ಹತ್ರ ಇಟ್ಕೊ. ಗುಡ್. ಲಿಫ್ಟ್ ಮಾಡು. ಅಪ್, ಬ್ರೀದ್ ಔಟ್, ಗ್ಲೂಟ್ ಸ್ಕ್ವೀಸ್ ಮಾಡು. ಗುಡ್. 1 2 ಇಟ್ಕೋಬೇಕು. ಹೋಲ್ಡ್ 1 ಸೆಕೆಂಡ್. 4 ಇನ್ನು ಸ್ವಲ್ಪ ಇತ್ತು ಸೊಂಟ. 5 6 7 8 9 10 ಲಾಸ್ಟ್ 5 ಲಾಸ್ಟ್ 4 ಲಾಸ್ಟ್ 3 ಮೇಲೆತ್ತು. ಲಾಸ್ಟ್ 2 ಲಾಸ್ಟ್ 1 ಗುಡ್. ಅಲ್ಲೇ ಹೋಲ್ಡ್ ಮಾಡು. ಇನ್ನು ಸೊಂಟ ಇತ್ತು ಮೇಲೆ. ಬ್ರೀದ್ ನಾರ್ಮಲ್. ಗುಡ್. 1 ಗ್ಲೂಟ್ ಸ್ಕ್ವೀಸ್ ಮಾಡ್ಕೋ. ಕೋಟ್ ಟೈಟ್. 3 4 5
6 7 8 9 10 9 8 7 6 5 4 3 2 1 ಗುಡ್. ಯಾಕೆ ಕಷ್ಟ ಆಗತ್ತೆ? ಹಂಗೆ ಏನಾಗಲ್ಲ, ಇದೆಲ್ಲ ಈಸಿ ತಾನೇ, ಮಾಡ್ತೀನಿ ನೀನು. ಏನಾಗಲ್ಲ, ಮಾಡ್ಬೇಕು ನೀನು ಹಂಗೆ ನಿಧಾನ ಸ್ವಲ್ಪ ಸ್ವಲ್ಪ. ಮತ್ತು ಯಾವಾಗ ಬರ್ತೀಯ? ಮನೇಲಿ ಮಾಡ್ತೀಯಾ? ಮತ್ತು ಮಾಡ್ಬೇಕು ನೀನು, ಓಕೆನಾ? ಸ್ವಲ್ಪ ಬ್ರೇಕ್ ಕೊಡು, ನೆಕ್ಸ್ಟ್ ಹೇಳ್ಕೊಡ್ತೀನಿ, ಓಕೆನಾ? ಸ್ಟ್ರೈಟ್ ಇಟ್ಕೊಂಡು ಸ್ಲೋ ಆಗಿ. ಗುಡ್. 15 1 ಕಾಲು ಸ್ಟ್ರೈಟಾಗಿ ಬರಲಿ. 2 3 4 5 6 7 8 9 10 ಹಿಂಗೆ ಹಿಂಗಿದ್ಕೊ. ಹಾಂ 4 3 ಡೌನ್. ಲಾಸ್ಟ್ 2 ಲಾಸ್ಟ್ 1 ಅಲ್ಲೇ ಪಲ್ಸ್ ಆಫ್ ಮಾಡು. 1 ಅಪ್ 1 2 3 4 5 ಇತ್ತು 6 7 ಹಿಂಗೆ ತೋ ಮೇಲೆ ಇಟ್ಕೊ. 8 ಹಿಂಗೆ ಇಟ್ಕೊ. ಹಾಂ 8 ಅಪ್ 9 10 ಹೋಲ್ಡ್ ಮಾಡು ಅಪ್ 9 8 7 6 5 4 3 2 1 ಗುಡ್. ಈ ಕಡೆ ಕಾಲು ಈ ಕಡೆ ಮಾಡಾಯ್ತು. ಡಮ್ಮಿ ಜೆ ಸಾಂಗ್ ಬಂತೆ ಮಾಡು ಬೇಗ ಬೇಗ. ಅಪ್ 1 ಗುಡ್. 2 3 4 5 6 7 8 9 ಡೌನ್ ಬಿಡು. 10 ಇನ್ನೂ ಡೌನ್. ಹಾಂ 5 ಮೋರ್. ಹಾಂ ಲಾಸ್ಟ್ 4 ಡೌನ್ ಬಿಡ್ಬೇಕಮ್ಮ. 3 ಲಾಸ್ಟ್ 2 ಲಾಸ್ಟ್ 1 ಹಾಫ್ ಆಫ್ ಪಲ್ಸ್ ಬೇಗ. ಅಪ್ ಮತ್ತೆ ಮೇಲೆ ಕಾಲು ಕರೆಕ್ಟಾಗಿ ಇಟ್ಕೋ. ಫೋಕಸ್ ಕಾನ್ಸಂಟ್ರೇಟ್ ಮಾಡು. 1 ಅಪ್ 10 9 8 7 6 5 4 3 2 1 ಹೋಲ್ಡ್ ಅಪ್ 9 8 7 6 5 ಕಾಲ್ ಸ್ಟ್ರೈಟ್ 5 4 3 2 1 ಗುಡ್. ಇದು ಮಾಡಿದಾಗ ಎಲ್ಲಿ ಫೀಲ್ ಆಗ್ತಾ ಇದೆ? ಎಲ್ಲಿ ಎಲ್ಲ ಆಗುತ್ತೆ. ಮತ್ತೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಡಮ್ಮಿ ಬಾ ಬೇಗ. ಇದು ಮಾಡಿದಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಲ್ಲ ಅಲ್ಲಿಗೆ ಬೇಗ. ಅಮ್ಮ ಲಾಸ್ಟ್ ಟೈಮ್ ಹಂಗೆ ಮಾಡಿ ನೀನು ಕಾಣ್ತಿದ್ಯಲ್ಲ ಮೇರಲ್ಲಿ ನೋಡಲ್ಲಿ. ಬೇಗ ಬಾ ಅಮ್ಮ. ಆಯಿತು ಬಾ, ಬ್ರೇಕ್ ಕೊಡು. ಆಯಿತು ಬ್ರೇಕ್ ತಗೋಬಾ. ಗುಡ್. ಅಪ್ ಬ್ರೀದ್ ಇನ್ ಬ್ರೀದ್ ಔಟ್. ಫುಲ್ ಸ್ಟ್ರೆಚ್ ಮಾಡು. ಗುಡ್. ಇದು ಕ್ಯಾಟ್ ಆ್ಯಂಡ್ ಕ್ಯಾಮೆಲ್ ನೋಡಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಬೇಕು. ಇದೆಷ್ಟು ಸ್ಟಿಫ್ ಆಗಿರೋರಿಗೆ ಎಷ್ಟು ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅಂದರೆ ದ ಬೆಸ್ಟ್ ಎಕ್ಸಸೈಸ್ ಕ್ಯಾಟ್ ಆ್ಯಂಡ್ ಕ್ಯಾಮೆಲು. ತುಂಬ ನಿಮಗೆ ಐ ಟಿಲಿ ಕೆಲಸ ಮಾಡೋರಿಗೆ, ತುಂಬ ಹೊತ್ತು ಕೂತವ್ರಿಗೆ, ಕೂತು ಬೆನ್ನೋ ಬಂದಿರುತ್ತೆ. ಇದು ಬೆಸ್ಟ್ ಎಕ್ಸಸೈಸ್ ನೋಡಿ. ಜಸ್ಟ್ ಒಂದು 20 ಕೌಂಟ್ಸ್ ಇಂಟು ಒಂದು 3 ಸೆಟ್ ಮಾಡಿದ್ರೆ ದ ಬೆಸ್ಟ್ ನಿಮಗೆ ಕ್ಯಾಟ್ ಆ್ಯಂಡ್ ಕ್ಯಾಮೆಲು. ಇದು ಮಾಡ್ಬೇಕಾದ್ರೆ ಬ್ರೀದ್ ಇನ್, ಇದು ಬ್ರೀದ್ ಔಟ್. ತುಂಬ ಜನಕ್ಕೆ ಪೋಸ್ಟರ್ಸೇ ಕರೆಕ್ಟ್ ಬರೋಲ್ಲ ಇವಾಗ. ಇದನ್ನು ಕ್ಯಾಟ್ ಆ್ಯಂಡ್ ಕ್ಯಾಮೆಲ್ ಮಾಡಿಬಿಟ್ರೆ ಬ್ಯಾಕ್ ಫುಲ್ ಫ್ರೀ ಆಗುತ್ತೆ ಅವ್ರಿಗೆ. ಸ್ಪೈನಲ್ ಏನ್ಕೊಂಡು ಸರ್ವೈಕಲ್ ಫುಲ್ ಕಂಪ್ಲೀಟ್ ಆಗಿ. ಬ್ರೀದ್ ಔಟ್, ಕೋ ಟೈಟ್, ಆಮೇಲೆ ಬ್ರೀದ್ ಇನ್ ಬ್ರೀದ್ ಔಟ್. ಗುಡ್. ಫುಲ್ ಇನ್ನೂ ಸ್ಟ್ರೆಚ್ ಮಾಡಬೇಕಮ್ಮ. ಇನ್ನೂ ಸ್ಟ್ರೆಚ್ ಆಗ್ಬೇಕು ನೋಡಿ. ಇನ್ನೂ ಸ್ಟ್ರೆಚ್. ಗುಡ್. ಹಾಗೆ ಕಂಟಿನ್ಯೂ ಆಗುತ್ತಮ್ಮ. ಗುಡ್. ಲಾಸ್ಟ್ 5 ಮಾಡು. ಆಗುತ್ತಮ್ಮ. ಗುಡ್. ಕೀಪ್ ಗೋಯಿಂಗ್. ಆಗುತ್ತೆ ಮಾಡು. ಹಾಗೆ ಮಾಡು. ಹಾಗೆ. ಗುಡ್. ಫುಲ್ ಹಾಗೆ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡು. ಗುಡ್. ಫುಲ್ ಸ್ಟ್ರೆಚ್ ಮಾಡು. ಫುಲ್ ಇನ್ನೂ ಸ್ಟ್ರೆಚ್ ಆಗಬೇಕು ನೋಡಿ. ಆ್ಯಕ್ಚುಲಿ ಅದು 9 8 7 6 ಅಪ್ 5 4 ಇನ್ನೂ ಸ್ಟ್ರೆಚ್ 4 3 2 1 ಗುಡ್. ಬ್ರೇಕ್ ಅಂತಿದೆ. ಹಾಂ ಯಾಕೆ ಹೋಗ್ಬೇಕು? ಹೊಸೋದು ಹೋಲು ಮಾಡ್ಬೇಕು. ಮತ್ತೆ ಬೇಗ ಪ್ಲ್ಯಾಂಕ್ ಮಾಡು. ಓಕೆ ಪುಷ್. ಮಾಡ್ಬೇಕು ನೀನು ಎಲ್ಲ. ಹೋಗಂಗಿಲ್ಲ ನೀನು. ಹಿರಿಯರು ಆಯ್ತು. ಕಡು ಇಷ್ಟಿಟ್ಟಿದ್ಯಾ? ಕಮ್ಮಿ ಮಾಡಿಸಿದ್ರೆ ಎಷ್ಟು ಕೊಡ್ತಿ? 10 ರೂಪಾಯಿ ಕೊಡು. ಮತ್ತೆ ಎಷ್ಟು ಕೊಡ್ತಿದ್ಯಾ? ಒಬ್ಬ ಒಂದಿನ ಕೊಡ್ತೀಯ ಎಲ್ಲ ಲಕ್ಷ ಆಯ್ತಮ್ಮ. ಬರುತ್ತೆ ಎಲ್ಲ ಟೈಮ್.
ನನ್ನ ಹತ್ರ 5 ರೂಪೀಸ್ ಖುಷಿ ಮಾಡಿ ಆಯಿತು ನಿನಗೆ ಗೊತ್ತು ನನಗೆ ಮಾಡಿ ಬಾ ಬೇಗ ಏರ್ ಕಟ್ ಮಾಡಿಸ್ತೀನಿ ನಾನೇ ಮಾಡ್ತೀನಿ ಏರ್ ಕಟ್ ಮಾಡಿಸ್ಬೇಕಂತೆ ಏರ್ ಕಟ್ ಎಲ್ಲ ನಾನೇ ಮಾಡಿಸ್ತೀನಿ ನಿನಗೆ ಆಯ್ತಮ್ಮ ಖುಷಿ ಮರಿ ಮಾಡ್ಸೋಣ ದುಡ್ಡು ಬಂದಾಗ ಮಾಡ್ಸೋಣ ಎಲ್ಲ ಆಯ್ತು ಇವಾಗ ಇಟ್ಕೊ ನೆಕ್ಸ್ಟ್ ಆಯ್ತು ನೆಕ್ಸ್ಟ್ ಬಾ ಫುಲ್ ನೆಕ್ಸ್ಟ್ ಟಚ್ ಮಾಡು ಸೈಡ್ ಪ್ಲ್ಯಾಂಕ್ ಸ್ವಲ್ಪ ದಿನ ಆಮೇಲೆ ಇದೆಲ್ಲ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಲೆವೆಲ್ ಗುಡ್ ಸ್ವಲ್ಪ ಇಂಟೆನ್ಸ್ ಮಾಡಬೇಕಮ್ಮ ನೋಡಮ್ಮ ಆಯ್ತು ಬೇಗ ಬೇಗ ಮಾಡಿ ಬೇಗ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಬೇಗ ಹಿಡ್ಕೊ ಬೇಗ ಮಾಡು ಆಯಿತು ಮಾಡು ಗುಡ್ ಆಯಿತು ಬೈಯಲ್ಲಮ್ಮ ಆಯಿತು ಮಾಡು ಏನ್ಮ ಶಾಂತಿ ಮಾಡು ನಾನು ಶಿವನ ಭಕ್ತ ನಾನು ತುಂಬ ಶಾಂತಿ ಇರ್ತೀನಿ ತುಂಬ ವೈಲೆಂಟ್ ಆಗಿರ್ತೀನಿ ಅಂತ ಶಿವನ ಭಕ್ತರು ಹಂಗೆ ಆಯ್ತಮ್ಮ ಆಯಿತು 9 8 7 ಹಿಪ್ ಮುಂದೆ 7 6 5 4 3 ಬಿಡ್ಬೇಡ 3 2 1 ಗುಡ್ ಸೂಪರ್ ಕುಶನ್ ಆ ಕಡೆ ಮಾಡಿ 9 ಕೈ ಒಳಗಡೆ ಇನ್ನು ಒಳಗಡೆ 8 7 ಕೈ ಒಳಗೆ ತೊಗೊಂತಲ್ಲಮ್ಮ ನೋಡು ಎಲ್ಲಿ ಸ್ವಲ್ಪ ಒಳಗಡೆ 8 7 6 5 4 3 2 1 ನೀನು ಕರೆಕ್ಟಾಗಿ ಹಿಡ್ಕೊಂಡಿಲ್ಲಮ್ಮ ಅದು ಎಲ್ಬೋ ನೋಡಿ ಶೋಲ್ಡರು ಎಲ್ಬೋ ರಿಸ್ಟು ಒಂದು ಲೆವೆಲ್ ಬರಬೇಕು ಹಂಗಂಗೆಲ್ಲ ಕ್ರಾಸ್ ಇಟ್ಕೊಂಡ್ರೆ ಇನ್ನು ಸ್ವಲ್ಪ ಹಂಗೆ ನೆಕ್ಸ್ಟ್ ರಿಲ್ಯಾಕ್ಸ್ ಹೊಟ್ಟೆ ಮೇಲೆ ಎತ್ತು ಹಿಪ್ ಮೇಲೆ ಇಟ್ಕೊಂಡು ಗುಡ್ 9 ಆಗುತ್ತಾ ಎತ್ತು ಒಳಗೆ ತಗೋ ಫುಲ್ ನೀಟ್ ಟಚ್ ಮಾಡು ಗುಡ್ ಇನ್ನು ಎತ್ತು ಮೇಲೆ 9 ಎತ್ತು ಮೇಲೆ 8 7 ಸೊಂಟ ಮೇಲೆ ಎತ್ತು 6 ಅಲ್ಲೇ ಇರಬೇಕು ಹಂಗೆ 5 ಗುಡ್ ಲಾಸ್ಟ್ 4 ಸೊಂಟ ಮೇಲೇನೆ ಲಾಸ್ಟ್ 3 ಲಾಸ್ಟ್ 2 ಲಾಸ್ಟ್ 1 ಅಲ್ಲೇ ಹೋಲ್ಡ್ ಮಾಡು 9 ಗುಡ್ ಹೋಲ್ಡ್ ಮಾಡು ಒಳಗೆ ತಗೋ ನೀರು ಟಚ್ ಮಾಡು ಒಳಗಡೆ ಗುಡ್ ಇನ್ನು ಸೊಂಟ ಮೇಲೆ 9 8 7 6 ಇನ್ನೇತು 6 5 ಗುಡ್ 4 3 2 1 ಸೂಪರ್ ಅಮ್ಮ ನಿಧಾನ ಬ್ರೇಕ್ ಕೊಡು ಆಯಿತು ನಿನಗೂ ಈಸಿ ಆಗುತ್ತೆ ನೋಡಿ ಬೇಗ ಸೂಪರ್ಮ್ಯಾನ್ ಬೇಗ ಮಾಡು ಬೇಗ ಆಗುತ್ತೆ ಮಲ್ಕ ಬೇಗ ಖುಷಿ ಮರಿ ಬೇಗ ಮಲ್ಕ ಎರಡು ಕಾಲು ಸ್ಟ್ರೆಚ್ ಮಾಡಿ ಬೇಗ ಮಲ್ಕೋ ಅಮ್ಮ ಅದು ಬೇಡ ಬರ್ಡನ್ ಬೇಡ ಫುಲ್ ಎರಡು ಕಾಲು ಸ್ಟ್ರೆಚ್ ಮಾಡಿ ಮಲ್ಕೋ ಬೇಗ ಗುಡ್ ಚಿನ್ ಡೌನ್ ಹಪ್ ಬೇಗ ಚಿನ್ ಡೌನ್ ಮಾಡು ಚಿನ್ ಗುಡ್ ಲೆಗ್ ಸ್ಟ್ರೆಚ್ ಗುಡ್ ಫುಲ್ ಸ್ಟ್ರೆಚ್ ಮಾಡು ಗುಡ್ 1 2 3 4 5 ಇನ್ನಿತ್ತು 5 4 3 2 1 ಗುಡ್ ಇವಳಿಗೆ ನೋಡಿ ಫ್ಲೆಕ್ಸಿಬಿಲಿಟಿನೇ ಇಲ್ಲ ಫುಲ್ ಸ್ಟಿಫು ಗಟ್ಟಿಯಾಗಿ ಇರ್ತಾಳೆ ಅವರಪ್ಪನ ಥರನೇ ದೇಹ ಬೆಂಡ್ ಮಾಡೋಕ್ಕೆ ಆಗಲ್ಲ ಇವಳಿಗೆ ಬೆಂಡ್ ಮಾಡೋಕ್ಕಾಗಲ್ಲ ಏನೋ ಫ್ರೀ ಅಷ್ಟೊಂದಿಲ್ಲ ಫ್ಲೆಕ್ಸಿಬಿಲಿಟಿ ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಒಂದಿನ ಅಮ್ಮ ನಿನಗೆ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಹೇಳ್ಕೊಡ್ತೀನಿ ಒಂದಿನ ಯೋಗ ಮಾಡೀನಿ ಅಂತೀಯ ಹಿಂಗೆ ಮಾಡಿದ್ಯಾ ನಾನು ಊದಾಗ ಯೋಗ ಮಾಡ್ತಿದ್ದೆ ನಾನು ಪತಾಂಜಲಿ ತಾತ ಬರ್ತಿದ್ದ ಅವ್ರು ನೋಡ್ಬಿಟ್ಟು ಮಾಡ್ತಾಯಿದ್ದೆ ನಾನು ಅಂತಾಳೆ ಏನು ಹಿಂಗೆ ಮಾಡಿದ್ದೆ ಯೋಗ ಅವಾಗ ಚೆನ್ನಾಗಿದ್ದೀವಿ ಇವಾಗ ಇವಾಗ ದಪ್ಪ ಆಗಿದೆಯಾ ನೆಕ್ಸ್ಟ್ ಫಿಟ್ ಆಗ್ಬೇಕು ನೀನು ಸ್ವಲ್ಪ ಪ್ರೋಟೀನ್ ತಿನ್ಬೇಕು ಅಮ್ಮ ನೀನು ಪ್ರೋಟೀನೇ ತಿನ್ನಲ್ಲ ನೀನು ಅನ್ನ ಸಾರಲ್ಲ ಸ್ವಲ್ಪ ಒಂಚೂರು ಇವಾಗ ಏನು ಮಾಡ್ತೀಯ ಇವತ್ತು ನೋಡಿ ನಿನಗೆ 3-4 ದಿನದ ಎಗ್ ಕೊಟ್ಟಿಲ್ಲ ಇವತ್ತು ಎಗ್ ತಿನ್ನು ಸ್ವಲ್ಪ ಓಕೆನಾ ಎವ್ರಿ ಒಂದೊಂದೇ ತಿನ್ನು ಓಕೆನಾ ನಿಧಾನ ಹೋಗ್ಬೇಕಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗಲ್ಲ ನೋಡಿ ನಿನಗೆ ಡೆಡ್ ಲಿಫ್ಟು 80 to 100 kg ಲಿಫ್ಟ್ ಮಾಡಿಸ್ತೀನಿ ಅಂದಿನಿ ಸ್ಟ್ರೆಂತ್ ಅಪ್ಪ ಎಲ್ಲ ಮಾಡಬೇಕು ಆಗುತ್ತೆ ನಿನ್ನ ಪ್ರೋಟೀನ್ ತಿಂದರೆ ಆಗುತ್ತೆ ಇವಾಗ 60 kg ಮಾಡ್ತಾಯಿದ್ಯಾ ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು ಓಕೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ಒಂಚೂರು ಪ್ರೋಟೀನ್ ಓಕೆಮ್ಮ ಮಿಸ್ ಮಾಡಬಾರ್ದು ತಿನ್ನಬೇಕು ಓಕೆನಾ ಏನು ಸಾಕು ಇವತ್ತು
ನೆಕ್ಸ್ಟ್ ಎಲ್ಲ ರಿಪೀಟ್ ಮಾಡಿಸ್ತೀನಿ. ಓಕೆ, ಸಾಕು ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಏನು 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 ವಿಡಿಯೋದಾಗ ಅನ್ಕೊಂಡಿರ್ತಾರ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದಿ, ಆಮೇಲೆ ಏನಾಗಲ್ಲ, ಮಾಡ್ಬೇಕು, ಆಡ್ಬಾರ್ದು. ನನಗೆ ಜಿಮ್ಮಿಗೆ ಬರೋಕ್ಕೆ ಇಷ್ಟ ಅಲ್ಲಿ ಕಷ್ಟ ಇವಾಗ ಆಯ್ತು. ಇವಾಗ ನೆಕ್ಸ್ಟ್ ಪಿ ಟಿ ಸ್ಟಾರ್ಟ್. ಇವಾಗ ಅಸಲಿ ವರ್ಕೌಟ್ ಅಂತೀನಿ. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್. ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಕೀಪ್ ಗೋಯಿಂಗ್, ಮಾಡು. 20 ಕೌಂಟ್ಸ್ ಮಾಡು, ಬಿಡ್ಬೇಡ. ದಯವಿಟ್ಟು ಎಲ್ಲರೂ ಎಕ್ಸಸೈಸ್ ಮಾಡಬೇಕು, ಆರೋಗ್ಯವಾಗಿರಬೇಕು. ನೋಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮಗೆ ವೀಕ್ಲಿ 3-4 ಡೇಸ್ ಆದರೂ ಮಾಡಿದ್ರು ಸಾಕು. ನೀವು ಕೆಲವ್ರಿಗೆ ಏನು ಹೇಳ್ತೀನಿ ಅಂದರೆ, ನನಗೆ ತುಂಬ ಜನ ಟೈಮ್ ಇರೋಲ್ಲ ಅಂತ. ನೋಡಿ, ಸಾಟರ್ಡೆ ಸಂಡೇ ಆದರೂ ಟೈಮ್ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ನೀವು ಎಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ. ಈ ಥರ ಫಿಟ್ನೆಸ್ಗೆ ಟೈಮ್ ಕೊಡಿ. ನೀವು ಆರೋಗ್ಯಕ್ಕೆ, ನಿಮ್ಮ ಮೇಲೆ ನಿಮಗೆ ಇನ್ವೆಸ್ಟ್ ಥರ ನಿಮಗೆ ನೀವು ಇನ್ವೆಸ್ಟ್ ಹೆಂಗಂದರೆ, ನೀವು ಆರೋಗ್ಯ ಕಡೆ ನೋಡ್ಕೊಳ್ಳಿ. ಆರೋಗ್ಯ ಮೇಲೆ ಅದು ಕರೆಕ್ಟಾಗಿ ಫುಡ್ ತಿನ್ನಿ ನೀವು. ಆದರೆ ನಾನು ಹೇಳ್ತೀನಿ, ಅಲ್ಲಿ ಪರ್ಸನಲ್ ಟ್ರೈನಿಂಗ್ ತೊಗೊಳ್ಳಿ. ಇನ್ವೆಸ್ಟ್ ಥರ ನೀವು ಎಲ್ಲೆಲ್ಲ ಸ್ಪೆಂಡ್ ಮಾಡ್ತೀರ, ಈ ಥರ ಮಾಡಿ ಎಕ್ಸಸೈಸ್ ಮಾಡಿ ಆರೋಗ್ಯ ಇಟ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಹಾಫ್ ಆನ್ ಅವರು ಅಥವಾ 1 ಅವರ್ ಎಷ್ಟಾಗುತ್ತೆ ಅಷ್ಟು ಮಾಡಿ. ವೀಕ್ಲಿ 3-4 ಡೇಸ್ ಆದರೂ ಮಾಡಿ. ಅಟ್ಲೀಸ್ಟ್ ಇನ್ ಕೇಸ್ ಏನು ವರ್ಸ್ಟ್ ಕೇಸು ಸಾಟರ್ಡೆ ಸಂಡೇ ಆದರೂ ಟೈಮ್ ಇದ್ದೇ ಇರುತ್ತೆ. ಬಂದ್ಬಿಟ್ಟು ಲೈಟಾಗಿ ಎಲ್ಲ ಮಾಡ್ಕೊಂಡು ಹೋದರೆ ಸಾಕು. ಈ ಥರ ಮಾಡಬೇಕು ನೋಡಿ. ಫಿಟ್ನೆಸ್ ದಯವಿಟ್ಟು ಯಾರೂ ಬಿಡಬೇಡಿ. ಆರೋಗ್ಯವಾಗಿ ಆಹಾರ ತಿನ್ನಿ, ಎಕ್ಸಸೈಸ್ ಮಾಡಿ. ಏನಂತೀಯಮ್ಮ? ಎಕ್ಸಸೈಸ್ ಮಾಡ್ಬೇಕು ತಾನೆ? ಹೆಂಗೆ ಅನ್ನಿಸ್ತಾ ಇದೆ ನಿನಗೆ? 12 ದಿನ ಆಯಿತು ಮಾಡ್ತಾ ಇದೆಯಾ? ಹಾಂ, ಮಾಡ್ತಾ ಆಗುತ್ತೆ. ನೀನು ಇನ್ನೂ ಬರಬೇಕಮ್ಮ. ನೀನು ಸ್ವಲ್ಪ ನಿನಗೆ ಬರಬೇಕು. ಬೆಳಿಗ್ಗೆ ಬರಬೇಕಲ್ಲ, ಲೈಕ್ ಓದ್ತಿ. ಬೆಳಗ್ಗೆ ಎದ್ದೇಳಬೇಕು, ಎದ್ದು ಜಿಮ್ ನೀನು ಓನ್ ಅಂದರೆ ಆ ಥರ ಅನಿಸ್ಬೇಕು ನಿನಗೆ. ನಾನೇ ಎದ್ದು ಬರಬೇಕು ಅನ್ನೋ ಥರ. ಡೈಲಿ ನಾನೇ ಎಬ್ಸೋದು ಕಷ್ಟ ಆಗಲ್ವ? ನೀನು ಕಲಿಬೇಕು ನೀನು. ಹಾಂ, ಬೆಳಿಗ್ಗೆ ಒಂಚೂರು ಆಗಲ್ಲ ಅಂತ ಅನ್ಬಾರ್ದು. ಪುಷ್ ಮಾಡ್ಬೇಕು ನೀನು. ಓಕೆನಾ? ಎಸ್ ಹೌದು ಅನ್ಬೇಕು ನೀನು. ಮಮ್ಮಿ ಯಾಕೆ? ಏನು ಗುಡ್ಡ ನೆನ್ಸ್ಕೊಂತಿದ್ದೇನೆ? ಹಂಗೆ ನೆನ್ಸ್ಕೊಂಡು ಯಾಕೆ ಭಯಪಡ್ತೀವಿ? ಗುಡ್ಡ ಏರ್ಬೇಕು ನೀನು. ಸ್ವಲ್ಪ ಮಾಡು, ಆಯಿತು. ಇವಾಗ 12 ದಿನ ಆಯ್ತು ನೀನು ಮಾಡ್ತಾ ಇದೆಯಾ. ಹಾಂ, ಮತ್ತೆ ಅಂದರೆ ನಿಧಾನ ಹೋಗ್ಬೇಕು ತಾನೆ? ಮತ್ತೆ ಭಯಪಡಬಾರ್ದು. ಓಕೆ, ನೀನು ಹೇಳ್ತಾ ಇರೋದು ಸರಿ ಊಟ ತಿನ್ನಲ್ಲ, ಜಂಕ್ ಫುಡ್ಡು. ಈ ಊರ ಕಡೆ ನೋಡು, ನಮ್ಮ ಕಡೆಯಲ್ಲಿ ಜೋಳದ ರೊಟ್ಟಿ ಬಡಿಬೇಕಾದ್ರೆ ಕೆಳಗೆ ಕೂತ್ಕೊಂಡೇ ಜೋಳದ ರೊಟ್ಟಿ ಬಡಿತಾರೆ. ಇಲ್ಲೆಲ್ಲ ಕಿಚನ್ ಹೆಂಗಿದೆ, ಅವ್ರು ನಿಂತ್ಕೊಂಡೇ ಮಾಡಬೇಕು. ಬಟ್ಟೆ ಒಗೆ ಅಂದರೆ ವಾಷಿಂಗ್ ಮಿಷಿನು. ಗುಡ್. ನೀನು ಅವಾಗಿನ ಥರನೇ ಇರ್ಬೇಕು. ನೀನು ಓಲ್ಡ್ ಇಸ್ ಗೋಲ್ಡ್ ಅನ್ಬೇಕು. ನೀನು ಕಲ್ಚರ್ ಬಿಡಬಾರ್ದು, ಟ್ರೆಡಿಷ್ನಲ್ ಬಿಡಬಾರ್ದು, ಎಲ್ಲ ಹಂಗೆ ಇರಬೇಕು. ಇವಾಗ ತಿನ್ನೋಂಥ ಫುಡ್ಡು ಜಂಕ್ ಫುಡ್ಡು ಮನೆ ಊರಲ್ಲಿ ಪಾನಿಪುರಿ ಅದು ತಿಂದು ನೀನು ಮನೆಗೆ ಬರುತ್ತೆ ಪಾನಿಪುರಿ ತಿಂತಾನೆ. ಮತ್ತು ಇದೆಲ್ಲ ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ಮೈದಾ ಫುಡ್ಡು ಕರೆದಿರೋ ತಿಂತೀಯಾ? ತಿನ್ಬೇಕಾದ್ರೆ ಗೊತ್ತಾಗಲ್ವ ನಿಮಗೆ? ಹಾಂ, ತಿನ್ಬೇಕಾದ್ರೆ ಯೋಚನೆ ಮಾಡಬೇಕು. ಆರೋಗ್ಯ ನೋಡ್ಕೋಬೇಕಂದ್ರೆ ಅವಾಗ ತಿಂತಿದ್ರ. ಇವಾಗ ನೋಡಿ ಹಳ್ಳಿ ಕಡೆಯಲ್ಲೂ ಅಷ್ಟೇ ನೋಡಿ, ಮನೆಗೆ ಹೋಗ್ಬಿಡ್ತವೆ ಇವಾಗೆಲ್ಲ ಪಾನಿಪುರಿ ಬಂಡಿನೇ ಆಯ್ತು, ಅವೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಾಗ ಮನೇಲೆ ಎಲ್ಲ ರುಚಿ, ಎಲ್ಲ ನಾಲಿಗೆ ರುಚಿ ನೋಡ್ಮೇಲೆ ನೀವು ಆಯಿತು ಕಹಿ ತಿನ್ನಂದರೆ ಆಗೋದೇ ಅಲ್ಲ. ಹಾಗಲಕಾಯಿ ಪಲ್ಯ ನಾನು ಹೆಂಗೆ ತಿಂತೀನಿ? ಹಾಂ, ಹಾಗೆ ನೋಡಿ. ಕೆಲವರಿಗೆ ಫಿಟ್ನೆಸ್ ಇರೋರಿಗೆ ಏನಂದರೆ ಅದು ಫಿಟ್ನೆಸ್ ಅಲ್ಲ, ಕೆಲವ್ರಿಗೆ ಫಿಟ್ನೆಸ್ ಬಗ್ಗೆ ಅಡಿಕ್ಟು. ಆಮೇಲೆ ಆರೋಗ್ಯ ಕಡೆ ಇರೋರಿಗೆಲ್ಲ ಇದು ಒಳ್ಳೆಯದು ಅನಿಸ್ಬಿಟ್ರೆ ಸಾಕು, ಟಕ್ ಅಂತ ತಿಂದ್ಬಿಡ್ತಾರೆ ನೋಡಿ ಅಲ್ವಾ? ಆರೋಗ್ಯಕರ ಹಂಗೆ ಇರಬೇಕಮ್ಮ. ಸೊಪ್ಪು ಆದರೂ ತಿಂದ್ಬಿಡ್ತಾರೆ ಹಂಗೆ ನೋಡು. ಇವಾಗ ದಿನ ಹೆಂಗಿದೆ ನೋಡಿ, ಏನಾದರೂ ಒಂದು ಬ್ರ್ಯಾಂಡ್ ಮೇಲೆ ಆರ್ಗ್ಯಾನಿಕ್ ಅಂದರೆ ಸಾಕು ಎಲ್ಲ ತೊಗೊಂಡ್ಬಿಡ್ತಾರೆ. ಅದು ಒಳಗಡೆ ಏನಾದರೂ ಇರಲಿ, ಆರ್ಗ್ಯಾನಿಕ್ ಅಷ್ಟು ಬೆಲೆ ಇದೆ ಪ್ರತಿಯೊಂದು ಫುಡ್ಡಿಗೂ. ಆರೋಗ್ಯ ನೋಡ್ಕೋಬೇಕು, ಆರೋಗ್ಯವಾಗಿರಬೇಕು, ಆರೋಗ್ಯಕರ ಆಹಾರ ತಿನ್ನಿ. ಇಂಥವು ಬಿಟ್ಬಿಡಿ. ಏನಂದರೆ ಜಂಕ್ ಫುಡ್ಡು, ಆಯಿಲ್ ಫುಡ್, ಆ್ಯಡೆಡ್ ಶುಗರು, ಮೈದಾ ಇಂಥವೆಲ್ಲ ಬಿಡಬೇಕು. ಅಂದರೆ ಮನೇಲೇ ತಿನ್ನೋಂಥ ಫುಡ್ಡನ್ನೇ ಲೈಟ್ ಕ್ವಾಂಟಿಟಿ
ಪ್ರೋಟೀನು, ಫೈಬರು, ಕಾರ್ಬ್ಸ್ ಇರಬೇಕು. ಇವಾಗ ಆಮೇಲೆ ನೀರು ಕುಡಿಬೇಕು, ಮಿನರಲ್ಸ್ ಇರಬೇಕು. ತುಂಬ ಜನಕ್ಕೆ ನೀರೇ ಕುಡಿಯೋಲ್ಲ. ನೀರು ಕುಡಿಬೇಕು. ಅಮ್ಮ ನೀನು ಎಷ್ಟು ಕುಡಿತಿದ್ದಿ ನೀರು? ನೀನು ಕುಡಿಬೇಕು ಅಮ್ಮ ನೀನು. ತುಂಬ ಜನಕ್ಕೆ ನೋಡಿ, ಇವಾಗ ವಾಶ್ರೂಮ್ಗೆ ಹೋದರೆ ಫುಲ್ಲು ಕೆಲವರಿಗೆ ಬಿಟ್ವೀನಲ್ಲಿ ಎಲ್ಲೋ ಇದ್ದರೆ ಓಕೆ, ಕೆಲವ್ರಿಗೆ ಸ್ವಲ್ಪ ಎಲ್ಲೋಕ್ಕಿಂತ ಸ್ವಲ್ಪ ಡಾರ್ಕ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಇಲ್ಲಿ ಅದು ಇನ್ನೊಂದು ವರ್ಸ್ಟ್ ಕೇಸ್ ಅಂದರೆ ಇನ್ನೊಂದು ಸ್ವಲ್ಪ ರೆಡ್ ಹೋಗುತ್ತೆ, ಅದು ವರ್ಸ್ಟ್. ಆ ಥರ ಆಗ್ಬಾರ್ದು. ಲಿಟ್ಲ್ ಬಿಟ್ಟು ವೈಟು ಸ್ವಲ್ಪ ಎಲ್ಲೋ ಥರ ಇರಬೇಕು. ಆಮೇಲೆ ನಿಮಗೆ ಒಂದು 20 ನಿಮಿಷ 30 ನಿಮಿಷ ಆದ್ರೂ ಸ್ವಲ್ಪ ಕುಡಿತಾ ಇರಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಅಭ್ಯಾಸ ಆಗಲಿಲ್ಲ. ಈಗ ಎಷ್ಟೊಂದು ಬಂದಿದೆ, ಬಾಟ್ಲಲ್ಲೇ ಮೋಟಿವೇಶನ್ಗಳು ಬಂದಿದ್ದೇವೆ. ನೀವು ಅಲಾರಾಮ್ ಇಟ್ಕೋಬೋದು, ಏನಾದರೂ ಮಾಡ್ಬೋದು. ಈ IT ಕೂತ್ಕೊಳ್ಳೋರಿಗೆ ಏನಂದರೆ AC ಕೂತು ನೀರೇ ಕುಡಿಯೋಕ್ಕಾಗಲ್ಲ ಅವ್ರಿಗೆ, ಯಾಕಂದ್ರೆ ಡ್ರೈ ಆಗಲ್ಲ ಅವ್ರಿಗೆ. AC ಅಂದರೆ ಒಂಥರ ಫ್ರೀಜರಲ್ಲಿ ಇಟ್ಟಂಗಿರುತ್ತೆ ಅವ್ರಿಗೆ. ಅದಕ್ಕೆ ನೀರು ಕುಡಿಬೇಕು ನೋಡಿ. ನೀರು ತುಂಬ ಒಳ್ಳೆಯದು. ಇವಳಿಗೆ ಅಂತಾರೆ ನೋಡಿ, ಈ ಥರ ಇರೋರಿಗೆಲ್ಲ PCOD PCOS ಎಲ್ಲ ಇರೋರಿಗೆ ತುಂಬ ನೀರು ಕುಡಿಬೇಕು. ನೀರು ಕುಡಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದು. ನೀರಿಗೆ ಅಷ್ಟಿದೆ ನೋಡಿ ಶಕ್ತಿ, ಏನಿದ್ರು ಅಷ್ಟೇ. ಎಷ್ಟೇ ಗಲೀಜಿದ್ರೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಓನು ತಿನ್ನಲ್ಲ ನಮ್ಮ ಖುಷಿ ಮಾರಿ ನೀನು. ಮತ್ತು ನೀನು ಮುಂಚೆ ತಿಂದಿದೆಯಲ್ಲಪ್ಪ ಅವಾಗೆಲ್ಲ ಲೈಫ್ ಸ್ಟೈಲ್. ಆಮೇಲೆ PC ಅಂದರೆ ಕರೆಕ್ಟಾಗಿರಲ್ಲ, ನೀರು ಕುಡಿಯಲ್ಲ. ಆಮೇಲೆ ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಟ್ಕೊಂಡಿರಲ್ಲ ನೋಡಿ. ಊಟ ನೋಡಿ, ಟೈಮ್ ಊಟ ಮಾಡಿ. ಎಷ್ಟೋ ಜನ ನೀವು ನಾವು ತುಂಬ ಚೆನ್ನಾಗಿದ್ದೀವಿ, ಟೈಮ್ ಊಟನೇ ಮಾಡಲ್ಲ. ಈಗ ನಂದೇ ನೋಡಿ ಲೈಫ್ ಸ್ಟೈಲ್ ಹೆಂಗಿದೆ ಸ್ಕೆಡ್ಯೂಲ್ ಅಂದರೆ, ಬೆಳಗ್ಗೆ ನಾನು 8:30ಗೆ ಬ್ರೇಕ್ಫಾಸ್ಟ್ ಫಿನಿಶ್, 1:30ಇಂದ 2 o'clock ಒಳಗಡೆ ಲಂಚ್ ಫಿನಿಶ್. ಆಮೇಲೆ ನಿಮಗೆ ತಿರ್ಗಾ ಊಟ 9:30 ಜಿಮ್ ಮುಗಿಸ್ಕೊಂಡು ಹೋಗ್ತೀನಿ. 9:30ಗೆಲ್ಲ ಊಟ, 9 to 9:30 ಮ್ಯಾಕ್ಸ್. 10 o'clock ಮುಗೀತು ಊಟ. ಕರೆಕ್ಟ್ ಟೈಮಿಂಗೆ. ನಾವು ತಿನ್ನೋಂಥ ಫುಡ್ ಏನಿಲ್ಲ, ಮನೇಲಿ ಜೋಳದ ರೊಟ್ಟಿ, ರಾಗಿ, ರೆಡ್ ರೈಸು ಇಂಥವೇ. ಅವಾಗ ಹಬ್ಬದ ಊಟನ ತಿಂತೀವಿ, ಬಟ್ ಕರಗಿಸ್ತೀವಿ. ದೇಹನ ಅಷ್ಟು ಫಿಟ್ಟಾಗಿರಬೇಕು ಅಲ್ಲಮ್ಮ? ಎಸ್, ಇವತ್ತು ಸಾಕು. ಇವತ್ತು ಕಷ್ಟ ಆಗುತ್ತೆ ನೋಡು. ಹೌದು ಖುಷಿ ಮರಿ. ಇವಾಗ ಚಿಕ್ಕದಾಗಿದ್ದಾಗೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಬಿಡ್ಬೇಕು ಅಂತ. ಎಲ್ಲ ಸರಿ ಹೋಗುತ್ತೆ. ಓಕೆ, ಬಿ ಪಾಸಿಟಿವ್. ಆರೋಗ್ಯ ನೋಡ್ಕೋಬೇಕು, ಆರೋಗ್ಯವಾಗಿರಿ. ಓಕೆನಾ? ಥ್ಯಾಂಕ್ ಯು. ಅಮ್ಮ ನನಗೆ ಖುಷಿ ಇಷ್ಟು ಮಾತಾಡ್ತದೆ ಇವತ್ತು. ಮಾತಾಡಮ್ಮ, ಆಯಿತು. ಹಾಂ, ಚೆನ್ನಾಗಿ ಅನಿಸ್ತದಮ್ಮ. ಗುಡ್. ನನ್ನ ಕೂಚಿ ಮಾತಾಡ್ತದೆ ಇವತ್ತು ಅಮ್ಮ ಬಂಗಾರಿ. ಓಕೆ, ಆಯಿತು. ಥ್ಯಾಂಕ್ಸ್. ಆಯಿತು, ಥ್ಯಾಂಕ್ಸ್. ಬಾಯ್ ಇವತ್ತು. ಓಕೆಮ್ಮ, ಗುಡ್.